ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದಿನಾಂಕ 26/8/2024 ಶ್ರೀಕೃಷ್ಣ ಜನ್ಮಾಷ್ಟಮಿ ಇರುತ್ತೆ. ಪ್ರತಿಯೊಬ್ಬರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಆ ಕೃಷ್ಣ ಪರಮಾತ್ಮನು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು, ಆಯುಷನ್ನು ಕೊಟ್ಟು, ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಪ್ರತಿಯೊಬ್ಬರಿಗೂ ಕೃಷ್ಣನನ್ನು ಪೂಜಿಸಬೇಕು ಎಂಬ ಮಹದಾಸೆ ಇರುತ್ತೆ. ಹಾಗೆ ಕೃಷ್ಣನನ್ನು ಹೇಗೆ ಪೂಜಿಸಬೇಕು, ಕೃಷ್ಣನನ್ನು ಹೇಗೆ ಆರಾಧಿಸಬೇಕು ಎಂಬ ಮನಸ್ಥಿತಿ ಇರುತ್ತೆ. ಕೃಷ್ಣ ಹೇಳಿದಂತೆ ಬದುಕಿ ತೋರಿಸಿದ ಮಹನೀಯ, ಹಾಗಾಗಿ ಅವರನ್ನು ಗೀತಾಚಾರ್ಯ ಎಂದು ಕರೆಯುತ್ತೇವೆ. ಕೃಷ್ಣಾಷ್ಟಮಿಯ ವ್ರತವನ್ನು ಮಾಡುವವರು ವ್ರತದ ನಿಯಮಗಳನ್ನು ಉಪಯೋಗಿಸಿ ಪೂಜಿಸುತ್ತಾರೆ. ಇಲ್ಲದೇ ಇರುವವರು ಪೂಜಿಸಬಹುದಾ ಅನ್ನೋದು ಪ್ರಶ್ನೆ ಕಾಡುತ್ತೆ. ಜಗತ್ತಿಗೆ ತಂದೆಯಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಎಲ್ಲರೂ ಪೂಜಿಸಬಹುದು. ಎಲ್ಲ ವ್ರತಗಳ ನಿಯಮದಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವ್ರತವನ್ನು ಹೇಗೆ ಮಾಡಬೇಕು ಅಂದರೆ, ಮನೆಯನ್ನು ಶುಚಿಗೊಳಿಸಿ ಶುಭ್ರವಾದ ಮಣೆ ಹಾಸಿ, ಮಣೆಯ ಮೇಲೆ ಮಡಿ ವಸ್ತ್ರವನ್ನು ಹಾಕಿ ಕೃಷ್ಣನ ಮೂರ್ತಿಯನ್ನು ಇರಿಸಿ, ಅದಕ್ಕೆ ಗಂಧ, ಹೂವು, ಅರಿಶಿಣ, ಕುಂಕುಮ, ಅಕ್ಷತೆ, ಧೂಪ ದೀಪಗಳಿಂದ ಸಿಂಗರಿಸಿ ನಾನಾ ವಿಧದ ನೈವೇದ್ಯಗಳಿಂದ ಪೂಜೆ ಮಾಡಬಹುದು. ಕೃಷ್ಣನಿಗೆ ತುಳಸಿ ಎಂದರೆ ಅತ್ಯಂತ ಪ್ರಿಯ. ಅದಕ್ಕಾಗಿ ಮುಖ್ಯವಾಗಿ ತುಳಸಿ ದಳವನ್ನು ಅಥವಾ ತುಳಸಿ ಮಾಲೆಯನ್ನು ಅರ್ಪಿಸಿ ಪೂಜಿಸಬಹುದು. ಈ ವರ್ಷವೂ ಕೃಷ್ಣಾಷ್ಟಮಿಯು ದಿನಾಂಕ 26/8/2024 ಸೋಮವಾರ ಬಂದಿರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ದ್ವಾಪರ ಯುಗದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ಅವರ ಜನನವಾಗಿರುತ್ತದೆ. ಈ ಕಾರಣದಿಂದ ಶ್ರೀಕೃಷ್ಣಾಷ್ಟಮಿ ವ್ರತವನ್ನು ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿ ಎಂದು ಆಚರಿಸುತ್ತಾರೆ. ಈ ಕೃಷ್ಣಾಷ್ಟಮಿ ವ್ರತವನ್ನು ಆಚರಿಸುವುದರಿಂದ ಅನೇಕ ಫಲಗಳು ಲಭಿಸುತ್ತದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿದ್ಯಾಭಿವೃದ್ಧಿಯಾಗುತ್ತದೆ. ವಿದ್ಯಾರ್ಥಿಗಳು ಓಂ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ ಪೂಜೆ ಮಾಡಿದರೆ ವಿದ್ಯಾಭಿವೃದ್ಧಿಯಾಗುತ್ತದೆ. ಹಾಗೆಯೇ ಯಾರಿಗೆ ಸಂತಾನವಿರುವುದಿಲ್ಲವೋ ಅಂಥವರಿಗೆ ಕೃಷ್ಣಾಷ್ಟಮಿಯಂದು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದರೆ ಅವರಿಗೆ ಸಂತಾನ ಭಾಗ್ಯವೂ ಸಹ ಆಗುತ್ತದೆ. ಯಾರಿಗೆ ಸಂತಾನ ಭಾಗ್ಯವಿರುವುದಿಲ್ಲವೋ ಅಂತಹವರು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಅಂಬೆಗಾಲು ಇರುವ ಕೃಷ್ಣ ಮೂರ್ತಿಯನ್ನು ತಂದು ಪೂಜೆ ಮಾಡಿ ಈ ಒಂದು ಮಂತ್ರವನ್ನು ಪಠಣೆ ಮಾಡಿದರೆ ಅವರಿಗೆ ಆರೋಗ್ಯವಂತ, ಬುದ್ಧಿವಂತ, ಸೃಜನಶೀಲ ಮಗುವಿನ ಜನನವಾಗುತ್ತದೆ. ಆ ಒಂದು ಮಂತ್ರ ಯಾವುದೆಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ಮಾಹಂ ಶರಣಂ ಗತಃ. ಹೀಗೆ ಈ ಮಂತ್ರವನ್ನು ಕೃಷ್ಣಾಷ್ಟಮಿಯಂದು 108 ಬಾರಿ ಜಪಿಸಿ ಕೃಷ್ಣನನ್ನು ಪೂಜಿಸಿದರೆ ಸಂತಾನ ಪ್ರಾಪ್ತಿಯಾಗುವುದು ಖಚಿತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.